ಓಕೆ, ನಾನು ಕೆಲವು ವಿಡಿಯೋದಲ್ಲಿ ನಮ್ಮನ್ನ ನಾವು ಹೇಗೆ ಚೆನ್ನಾಗಿ ನೋಡ್ಕೊಬೇಕು, ಹೇರ್ಸ್ ಹೆಂಗ್ ನೋಡ್ಕೊಬೇಕು, ಸ್ಕಿನ್ ನಾವು ಹೆಂಗ್ ನೋಡ್ಕೊಬೇಕು ಅಂತ ಹೇಳಿ ತಿಳಿಸ್ದೆ. ಈಗ ನಾನು ಮನೇನ ನಾವು ಯಾಕೆ ಕ್ಲೀನ್ ಮಾಡ್ತೀವಿ ಅಂಡ್ ಮನೆ ಕ್ಲೀನ್ ಆಗಿರೋದ್ರಿಂದ ಎಷ್ಟು ಫ್ರೆಶ್ನೆಸ್ ಸಿಗುತ್ತೆ, ಜೊತೆಗೆ ಒಂದು ವೈಬ್ರೇಷನ್ ಇರುತ್ತೆ, ಒಂದು ಪೀಸ್ಫುಲ್ ಇರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಮನೆ ಕ್ಲೀನ್ ಆದಾಗ ಆ ಟೈಮಲ್ಲಿ ಬಹಳನೇ ಖುಷಿ ಇರುತ್ತೆ. ಯಾಕಂದ್ರೆ ಮನೆ ಕ್ಲೀನ್ ಇದ್ರೆ ಮನ್ಸು ಕ್ಲೀನ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾರೇ ಮನೆಗೆ ಬಂದ್ರು ಕೂಡ ಫಸ್ಟು ಮನೆ ಕ್ಲೀನ್ ಆಗಿದ್ಯಾ ಅಂತಾನೆ ನೋಡೋದವ್ರು. ಸೊ ಹಾಗಿದ್ರೆ ಮನೆ ಕ್ಲೀನಿಂಗ್ ಅನ್ನೋದು ಎಲ್ರಿಗೂ ಕೂಡ ಒಂದು ಟೆನ್ಷನ್ ಕೆಲಸ, ಎಷ್ಟೇ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಅಂತ. ಬಟ್ ನಿಜವಾಗ್ಲೂ ಮೋದಿ ಕೇರಲ್ಲಿ ಕೆಲವು ಹೋಮ್ ಕೇರ್ ರೇಂಜ್ ಇದೆ, ಸೊ ಪ್ರಾಡಕ್ಟ್ಸ್ ಇದೆ. ಅದು ಎಷ್ಟು ಈಸಿಯಾಗಿ ನಮ್ಮ ಮನೆನ ಕ್ಲೀನ್ ಮಾಡ್ಕೋಬಹುದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಎಷ್ಟು ಕೆಲಸಗಳು ಮಾಡುತ್ತೆ ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ನಿಮಗೆ ಸ್ಟೆರಿಕ್ಲೀನ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟೆರಿಕ್ಲೀನ್ ಅನ್ನೋದು ಒಂದು ನೀವು ನೆಲ ಒರೆಸೋ ಒಂದು ಬಕೆಟ್ಗೆ ಜಸ್ಟ್ 2 to 3 ಡ್ರಾಪ್ಸ್ ಹಾಕೊಂಡು ನೆಲನ ಒರೆಸೋದ್ರಿಂದ ಕಂಪ್ಲೀಟ್ ಆಗಿ, ಈಗ ಲೈಸಾಲ್ ಹೆಂಗ್ ಯೂಸ್ ಮಾಡ್ತೀವಿ ಅದ್ರ ಬದಲು ನಾವು ಯೂಸ್ ಮಾಡುವಂತದ್ದು ಸ್ಟೆರಿಕ್ಲೀನ್. ಅಂಡ್ ಲೈಸಾಲ್ ನಾವು ಬರೀ ನೆಲ ಒರೆಸಕ್ಕೆ ಯೂಸ್ ಮಾಡ್ತೀವಿ, ಆದ್ರೆ ಸ್ಟೆರಿಕ್ಲೀನ್ ನಾನು ನಿಮ್ಗೆ ಹೇಳಿದ್ದೆ ಮಲ್ಟಿಪರ್ಪಸ್ ಅಂತ. ಮೋದಿ ಕೇರ್ ಪ್ರಾಡಕ್ಟ್ಸ್ ಮಲ್ಟಿಪರ್ಪಸ್, ತುಂಬಾದಕ್ಕೆ ಬಾಳಿಕೆ ಬರುತ್ತೆ, ಅಂದ್ರೆ ತುಂಬಾದಕ್ಕೆ ನಾನು ಯೂಸ್ ಮಾಡ್ಲೂಬಹುದು. ಸೊ ಹೇಗೆ ಅಂತ ಅಂದ್ರೆ ಒಂದ್ ಬಕೆಟ್ಗೆ ಇದನ್ನ ಹನಿ ಹಾಕೊಂಡು ನೆಲಾನು ಒರೆಸ್ಬೋದು ಅಂಡ್ ಸ್ನಾನಕ್ಕೆ ಒಂದ್ ಡ್ರಾಪ್ ಹಾಕೊಂಡು ಸ್ನಾನ ಮಾಡ್ಬೋದು. ಯಾರಿಗೆ ಇಚ್ಚಿಂಗ್ ಇದೆ, ಯಾರಿಗೆ ಬೆವರು ತುಂಬಾ ಬರ್ತಾ ಇದೆ ಅವರು. ಅಂಡ್ ಅದ್ರ ಜೊತೆಗೆ ಬಟ್ಟೆ ಒಗಿಬೇಕಾದ್ರೂ ಕೂಡ ನಾವು ಬಟ್ಟೆ ಜಾಲ್ಸೋದಕ್ಕೂ ಕೂಡ 1-2 ಡ್ರಾಪ್ ಹಾಕಿ ಬಟ್ಟೆನ ಜಾಲಿಸ್ಬೋದು. ಮಕ್ಕಳುಗಳ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ, ಆಮೇಲೆ ಪುಟ್ ಮಕ್ಕಳುಗಳು ಯೂರಿನ್ ಮಾಡ್ಕೊಂಡಿರ್ತಾರೆ ಬೆಡ್ಶೀಟ್ಗಳ ಮೇಲೆ, ಅದನ್ನ ವಾಶ್ ಮಾಡೋದಕ್ಕೆ, ಸಾಕ್ಸ್ಗಳನ್ನ ನೆನೆ ಹಾಕೋದಕ್ಕಾಗಿರ್ಬೋದು. ಈ ತರ ಪ್ರತಿಯೊಂದಕ್ಕೂ ಕೂಡ ಸ್ಟೆರಿಕ್ಲೀನ್ ಯೂಸ್ ಆಗುತ್ತೆ. ಇದನ್ನ ನಾವು ಒಂದು ಡೈಲ್ಯೂಟ್ ಮಾಡ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಸ್ಕ್ರೀನ್ಗೆ, ಕಿಟಕಿಗಳಿಗೆ ಎಲ್ಲಾ ಕಡೆನೂ ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊಳ್ಳೆಗಳು ಬರೋದು, ನೊಣಗಳು ಇವನ್ನೆಲ್ಲ ಅವಾಯ್ಡ್ ಆಗುತ್ತೆ, ಜಿರ್ಲೆಗಳು ಈ ತರದ್ ಅವಾಯ್ಡ್ ಆಗುತ್ತೆ. ಗ್ಯಾಸ್ ಸ್ಟವ್ಸ್ ಕೆಳಗಡೆ ಎಲ್ಲಾನು ಸ್ಮೆಲ್ ಬರೋದನ್ನ ಅವಾಯ್ಡ್ ಮಾಡುತ್ತೆ. ಟಾಯ್ಲೆಟ್ ರೂಮ್ಗೂ ಕೂಡ ನಾವು ರಾತ್ರಿ ಮಲಗಬೇಕಾದ್ರೆ ನಾವು ಟಾಯ್ಲೆಟ್ ರೂಮ್ಗೂ ಕೂಡ ಒಂದು ಜಗ್ಗಿಗೆ 1 ಡ್ರಾಪ್ ಸ್ಟೆರಿಕ್ಲೀನ್ ಹಾಕ್ಬಿಟ್ಟು ನೀರು ಹಾಕೋದ್ರಿಂದ ಫ್ರೆಶ್ನೆಸ್ ಇರುತ್ತೆ, ಸ್ಮೆಲ್ ಬರಲ್ಲ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಂತ ಅಂದ್ರೆ ಯೂರಿನ್ ಇನ್ಫೆಕ್ಷನ್ಸ್ ಗಳು ಆಗೋದಿಲ್ಲ. ಇವಾಗ ಒಬ್ರಿಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ, ಸ್ಕಿನ್ ಅಲರ್ಜಿ ಇರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅವ್ರು ಯೂರಿನ್ಗೆ ಹೋಗಿರ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಹೋಗಿ ಯೂಸ್ ಮಾಡ್ತಾರೆ. ಕೆಲವ್ರಿಗೆ ಬೇಗ ಸೆನ್ಸಿಟಿವ್ ಆಗಿ ಇರೋರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟೆರಿಕ್ಲೀನ್ ಮನೆ ಕ್ಲೀನ್ ಮಾಡೋದಕ್ಕೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯನೂ ಕೂಡ ನಾವು ನೋಡ್ಕೋಬಹುದು. ಇದು ಸ್ಟೆರಿಕ್ಲೀನ್ ವರ್ಕ್ ಮಾಡುತ್ತೆ ಅಂಡ್ BKC ಅಂತ ಒಂದು ಫಾರ್ಮುಲಾ ಇದೆ. ಸೊ ಇದು ಬೇರೆ ಎಲ್ಲ ಪ್ರಾಡಕ್ಟ್ ಅಲ್ಲೂ ಜಸ್ಟ್ 3 to 4% ಇರುತ್ತೆ. ಇದು ಮಾಡೋ ಕೆಲಸ ಏನು ಅಂತ ಅಂದ್ರೆ ಕಂಪ್ಲೀಟ್ಲಿ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡುವಂತ ಕೆಲಸ ಮಾಡುತ್ತೆ. ನಮ್ದ್ರಲ್ಲಿ 12% ಇದೆ. ಸೊ ಸಾಕಷ್ಟು ಗವರ್ಮೆಂಟ್ ಹಾಸ್ಪಿಟಲ್ಸ್ ಗಳಲ್ಲೂ ಕೂಡ ಇದನ್ನ ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಒಂದು ಪ್ರಾಡಕ್ಟ್ ಸುಮಾರು ರೀತಿಯಲ್ಲಿ ಆರೋಗ್ಯದ ಸಮೇತ ಕೂಡ ನಾವು ಇದನ್ನ ಬಳಸಬಹುದು. ಸೊ ಲೈಸಾಲ್ ಬದಲಿಗೆ ಬಳಸುವಂತದ್ದು, ಬಟ್ ತುಂಬಾ ರೀತಿಯಲ್ಲಿ ಇದು ಯೂಸ್ ಆಗುತ್ತೆ. ಇದು ಸ್ಟೆರಿಕ್ಲೀನ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮ್ಗೆ ತೋರಿಸ್ತೀನಿ, ಡಸ್ ಆಲ್ ಅಂತ. ಡಸಾಲ್ ಹೆಸರೇ ಹೇಳ್ದಂಗೆ ಡಸ್ ಆಲ್, ಎಲ್ಲಾ ಕೆಲಸಗಳು ಮಾಡುತ್ತೆ ಅಂತ. ಏನು ಇದರಲ್ಲಿ ಸ್ಪೆಷಲಿ ಕೊಬ್ಬರಿ ಎಣ್ಣೆ ಕಂಟೆಂಟ್ ಇರೋದ್ರಿಂದ ಈವನ್ ನಮ್ಮ ದೇಹದಲ್ಲಿ ಏನಾದ್ರೂ ಮಾರ್ಕ್ ಗಳಾಗಿದ್ರೆ, ಈಗ ಮಕ್ಕಳುಗಳು ಹೊರಗಡೆ ಹೋಗಿ ಪೆನ್ನಲ್ಲಿ ಗೀಚ್ಕೊಂಡ್ ಬಂದ್ಬಿಡೋದು ಅಥವಾ ಏನಾದ್ರೂ ಒಂದು ಶೂ ಪಾಲಿಶ್ ಆಗಿರ್ಬೋದು, ಈ ತರ ಏನಾದ್ರೂ ಗ್ರೀಸು ಈ ತರದೆಲ್ಲ ಅಂಟ್ಕೊಂಡ್ ಬಂದ್ಬಿಟ್ಟಿರುತ್ತೆ, ವಾಶ್ ಮಾಡಕ್ ಕಷ್ಟ ಆಗ್ತಿರುತ್ತೆ. ಬಟ್ ಡಸಾಲ್ ಏನಂತಂದ್ರೆ ಎಲ್ಲಿ ಕಲೆ ಆಗಿದೆ ಆ ಜಾಗದಲ್ಲಿ ಜಸ್ಟ್ ಇದನ್ನ 1 ಡ್ರಾಪ್ ಹಾಕಿ ಸ್ಪ್ರೆಡ್ ಮಾಡ್ಬಿಟ್ಟು ಒಂದೇ 1 ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ನೀವು ಉಜ್ಜೋ ನೆಸೆಸಿಟಿ ಇರಲ್ಲ, ಕಂಪ್ಲೀಟ್ ಆಗಿ ಕಲೆನ ರಿಮೂವ್ ಮಾಡುತ್ತೆ. ಅಂಡ್ ಇದು ಈವನ್ ನೀವು ನೆಲ ಒರೆಸೋದಕ್ಕೂ ಕೂಡ 1 ಡ್ರಾಪ್ ಹಾಕೊಂಡು ಬಳಸಬಹುದು. ಪಾತ್ರೆ ತೊಳೆಯೋದು ಇನ್ ಕೇಸ್ ಏನಾದ್ರೂ ಖಾಲಿ ಆದಾಗ ಎಮರ್ಜೆನ್ಸಿ ನೀವು ಇದನ್ನ ಪಾತ್ರೆ ತೊಳೆಯೋದಕ್ಕೂ ಯೂಸ್ ಮಾಡಬಹುದು. ಬಟ್ಟೆ ಒಗೆಯೋ ಪೌಡರ್ ಖಾಲಿ ಆದ್ರೂ ಕೂಡ ನೀವು ಬಟ್ಟೆ ಒಗೆಯೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬಿಟ್ಟು ಬಟ್ಟೆ ನೆನೆ ಹಾಕ್ಬಿಟ್ಟು ವಾಶ್ ಮಾಡಬಹುದು. ಅಂಡ್ ಈವನ್ ನಾವು ಟೈಲ್ಸ್ ವಾಶ್ ಮಾಡಕ್ಕಾಗಿರ್ಬೋದು ಅಂಡ್ ಗ್ಯಾಸ್ ಕ್ಲೀನ್ ಮಾಡಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಬಳಸಬಹುದು. ಅಂದ್ರೆ ಎಮರ್ಜೆನ್ಸಿಗೆ ಒಂದು ಜನರಲ್ ಡಾಕ್ಟರ್ ತರ ಇದನ್ನ ನಾವು ಹೋಮ್ ಕೇರ್ ಡಾಕ್ಟರ್ ಆಗಿ ಯೂಸ್ ಮಾಡ್ಕೊಬಹುದು. ಅಂಡ್ ಇದೇನಂದ್ರೆ ಬಟ್ಟೆ ಮೇಲಿರೋ ಕಲೆನೂ ರಿಮೂವ್ ಮಾಡುತ್ತೆ, ಜೊತೆಗೆ ದೇಹದ ಕಲೆನೂ ರಿಮೂವ್ ಮಾಡುತ್ತೆ. ದೇಹದಲ್ಲಿರುವಂತ ಕಲೆಗಳು ಅಂದ್ರೆ ಹೊರಗಡೆಯಿಂದ ಆಗಿರುತ್ತೆ, ಧೂಳು ಆ ತರದ್ದು. ಅಂಡ್ ಸ್ಪೆಷಲಿ ಮಿಷಿನ್ ಅಲ್ಲಿ ಏನ್ ವರ್ಕ್ ಮಾಡ್ತಾರಲ್ಲ, ಈಗ ಮೆಕ್ಯಾನಿಕ್ಸ್ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿರ್ಬೋದು, ಈ ತರ ಮಿಷಿನರಿ ಏನ್ ವರ್ಕ್ ಮಾಡ್ತಾರೆ ಅಲ್ಲಿ ಗ್ರೀಸ್ಗಳು, ಆಯಿಲ್ಗಳೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಕೆಲವ್ರು ನೋಡ್ಬೋದು, ಲೈಕ್ ಆಫೀಸ್ಗೆ ಹೋಗಿ ಬಂದಾಗ ತುಂಬಾನೇ ಗಲೀಜಾಗಿರುತ್ತೆ, ಅವರು ಡೆಫಿನೆಟ್ಲಿ ಡಸಾಲ್ ಅಲ್ಲಿ ವಾಶ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಕಂಟೆಂಟ್ ಇರೋದ್ರಿಂದ ಬಾಡಿಗೆ ಏನು ಎಫೆಕ್ಟ್ ಆಗಲ್ಲ, ಇನ್ನೂ ಕೈ ಸ್ಮೂತು ಆಗುತ್ತೆ, ಜೊತೆಗೆ ಕೊಳೆನೂ ರಿಮೂವ್ ಆಗುತ್ತೆ. ಎಲ್ಲಾ ರೀತಿಯಲ್ಲೂ ನಾವು ಬಳಸ್ಕೋಬಹುದು. ಇದು ಒಂದು ಮನೇಲಿದ್ರೆ ಆಲ್ಮೋಸ್ಟ್ ಎಷ್ಟೊಂದು ಕೆಲಸಕ್ಕೆ ನಾವು ಎಮರ್ಜೆನ್ಸಿ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಸ್ಮೆಲ್ ಕೂಡ ಅಷ್ಟೇ ತುಂಬಾನೇ ಪ್ಲೆಸೆಂಟ್ ಆಗಿರುತ್ತೆ, ತುಂಬಾನೇ ತುಂಬಾ ಏನೋ ಸ್ಮೆಲ್ ಬರ್ತಿದೆ ಕೆಮಿಕಲ್ದು ಆ ತರ ಏನು ಇರಲ್ಲ, ಯಾಕಂದ್ರೆ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಹಾರ್ಶ್ ಕೆಮಿಕಲ್ಸ್ ನ ಬಳಸಿಲ್ಲ. ಇದು ಡಸಾಲ್ದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮಗೆ ತೋರಿಸೋದು HD ಫ್ಲೋರ್ ಕ್ಲೀನರ್ ಅಂತ ಹೇಳಿ. ಇದ್ರದ್ದೇನು ಬೆನಿಫಿಟ್ ಅಂತಂದ್ರೆ ಹೆಸರೇ ಹೇಳುತ್ತೆ,
ಫ್ಲೋರ್ ಅಂದ್ರೆ ನಮ್ಮ ನೆಲನ ನಾವು ಕ್ಲೀನ್ ಮಾಡಕ್ಕೆ, ಟೈಲ್ಸ್ ನ ಕ್ಲೀನ್ ಮಾಡಕ್ಕೆ, ಬಾಲ್ಕನಿ ಟೈಲ್ಸ್ ನ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡುವಂತದ್ದು. ತುಂಬಾ ದಿನಗಳಿಂದ ಕೂಡ ಟೈಲ್ಸ್ ಗಳಲ್ಲಿ ಕಲೆ ಕಟ್ಬಿಟ್ಟಿದೆ, ಅಥವಾ ಇಯರ್ ಬೈ ಇಯರ್ ಆಗ್ತಾ ಆಗ್ತಾ ನಮ್ಮ ಟೈಲ್ಸ್ ಯಾಕೋ ಬ್ಲ್ಯಾಕ್ ಆಗ್ತಾ ಇದೆ, ಶೈನಿಂಗ್ ಇಲ್ಲ, ಆ ತರ ಏನಾದ್ರು ಇರೋರು ಡೆಫಿನೆಟ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಜಸ್ಟ್ ಬಕೆಟ್ಗೆ ಇದನ್ನು ಅಷ್ಟೇ 1 ಸ್ಪೂನ್ ಅಷ್ಟು ನೀವು ಇದನ್ನ ಹಾಕೊಂಡು ನೆಲನ ಒರೆಸೋದ್ರಿಂದ ಕಂಪ್ಲೀಟ್ ಆಗಿ ನೀವು 2 days ಅಂತ ಒರೆಸ್ತಾ ನಿಮಗೆ ಮುಂಚೆ ಹೇಗಿತ್ತು ಟೈಲ್ಸು ಅದೇ ತರ ಕಾಣುತ್ತೆ, ಹೊಸದಾಗಿ ಕಾಣುತ್ತೆ, ಶೈನಿಂಗ್ ಬರುತ್ತೆ. ತುಂಬಾ ದಿನ ಇದ್ದಂತ ಈ ಟೈಲ್ಸ್ ಕೊನೆ ತುದಿಗಳಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಕೊಳೆಗಳು ಕೆಲವೊಂದು, ಅದನ್ನು ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಅಂಡ್ ಅದ್ರ ಜೊತೆಗೆ ನಮ್ಗೆ ಈವನ್ ಇನ್ಫೆಕ್ಷನ್ಸ್ ಗಳಾಗ್ದಂಗೂ ಕೂಡ ತಡೆಯುತ್ತೆ. ಸೊ ನೆಲ ಒರೆಸೋದಕ್ಕೆ ನಾವೇನ್ ಮಾಡ್ತೀವಿ, ಚೆನ್ನಾಗಿ ಕಾಣಿಸ್ಬೇಕು ಮನೆ ಅಂತ ಮಾಡ್ತೀವಿ, ಬಟ್ ಡೆಫಿನೆಟ್ಲಿ ನಮ್ಗೆ ಡಲ್ ಆಗಿ ಕಾಣೋದನ್ನ ಯಾರು ಇಷ್ಟಪಡಲ್ಲ. ಸೊ ಫ್ಲೋರ್ ಕ್ಲೀನರ್ ಕಂಪ್ಲೀಟ್ ಫ್ಲೋರ್ ನ ಕ್ಲೀನ್ ಮಾಡುತ್ತೆ ಅಂಡ್ ಅಷ್ಟು ಹೈಜಿನಿಕ್ ಆಗಿ ಇಡುತ್ತೆ. ಇದು ನಾವು ನೆಲ ಒರೆಸೋದಕ್ಕೆ ಯೂಸ್ ಮಾಡಬಹುದಂತ ಪ್ರಾಡಕ್ಟ್. ಸೊ ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂತ ನೆಕ್ಸ್ಟ್ ಪ್ರಾಡಕ್ಟ್. ಇದು ಸ್ಪೆಷಲಿ ಏನಕ್ಕೆ ಅಂತ ಅಂದ್ರೆ, ಈಗ ತುಕ್ಕಾಗ್ಬಿಟ್ಟಿರುತ್ತೆ, ತುಂಬಾ ದಿನಗಳಿಂದ ಆಗೋಗಿದೆ, ನಲ್ಲಿಗಳು ಅಂದ್ರೆ ಟ್ಯಾಪ್ಸ್ ಆಗಿರ್ಬೋದು ಅಥವಾ ಟ್ಯಾಂಕ್ ಆಗಿರ್ಬೋದು, ಇವೆಲ್ಲಾನು ಕೂಡ ಕಟ್ಬಿಟ್ಟಿರುತ್ತೆ, ಪಾಚಿ ಕಟ್ಬಿಟ್ಟಿರುತ್ತೆ ಅಂತ ಏನಿರುತ್ತೆ ಅಂತವ್ರು ಇದನ್ನ ಬಳಸಬಹುದು. ಸೊ ಒಂದೇನಂತ ಅಂದ್ರೆ 100% ನಾವು ಹೇಳ್ತೀವಿ, ಬಿಕಾಸ್ ಇವತ್ತು ನೀವು ಈ ಒಂದು ಪ್ರಾಡಕ್ಟ್ ನ ಬಳಸ್ತಾ ಇರೋ ಅಂತ ಯಾರ ಮನೆಗಾದ್ರೂ ನೀವು ಹೋಗಿ ನೋಡ್ಬೋದು, ನಲ್ಲಿಗಳು ಎಷ್ಟೇ ವರ್ಷ ಆದ್ರೂ ಕೂಡ ಅದು ತುಂಬಾನೇ ಇವಾಗ ತಾನೇ ಹಾಕಿದ್ದಾರೆ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಈವನ್ ಶವರ್ದಾಗಿರ್ಬೋದು, ಮತ್ತೆ ಇವನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಉಪ್ಪು ನೀರ್ ಇರುತ್ತಲ್ಲ, ಅದು ಪ್ಯಾಚ್ ಹಾಕ್ಬಿಟ್ಟು ಉಪ್ಪು ನೀರೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಕೂಡ ಅದು ರಿಮೂವ್ ಮಾಡುತ್ತೆ ಕಂಪ್ಲೀಟ್ಲಿ. ಆಮೇಲೆ ಟೈಲ್ಸ್ ಗಳಲ್ಲಿ ಮತ್ತೆ ಟಾಯ್ಲೆಟ್ ಏನಿರುತ್ತೆ, ವಾಷಿಂಗ್ ಮಿಷಿನ್ ಈ ತರದೆಲ್ಲಾನು ಏನಿರುತ್ತಲ್ಲ, ಅಲ್ಲೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಉಪ್ಪು ನೀರು ಇರೋದೆಲ್ಲಾನು ಕಂಪ್ಲೀಟ್ ಆಗಿ ಅಂಟ್ಕೊಂಡಿರುತ್ತೆ, ಅದನ್ನು ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಸಿಂಕ್ ಅಲ್ಲಿ ಇರುವಂತ ಟ್ಯಾಪ್ಸ್ ಗಳು ಎಲ್ಲಾನು ಕ್ಲೀನ್ ಮಾಡುತ್ತೆ ಅಂಡ್ ಒಂದು ಕಂಪ್ಲೀಟ್ಲಿ ಶೈನಿಂಗ್ ಆಗಿರುತ್ತೆ, ಹೊಸದ್ರ ತರ ಇರುತ್ತೆ. ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂತ ಹೇಳಿ. ಸೊ ಮೈಟಿ ಇನ್ ಒನ್ ಅಂತ ಹೇಳಿ ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮಲ್ಟಿಪರ್ಪಸ್ ಅಗೇನ್ ನಮ್ಮ ಪ್ರಾಡಕ್ಟ್ ಸುಮಾರದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಮೈಟಿ ಇನ್ ಒನ್ ಬಂದ್ಬಿಟ್ಟು ನಮ್ಗೆ ಗ್ಲಾಸ್ ಕ್ಲೀನರ್ ಆಗಿ ಯೂಸ್ ಮಾಡ್ಬೋದು, ಗಾಡಿಗಳಲ್ಲಿ ಗ್ಲಾಸ್ ಕ್ಲೀನ್ ಮಾಡಕ್ ಯೂಸ್ ಮಾಡ್ಬೋದು, ಮತ್ತೆ ಡ್ಯಾಶ್ ಬೋರ್ಡ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಮನೆಯಲ್ಲಿ ಟೇಬಲ್ಗಳಾಗಿರ್ಬೋದು, ಸೋಫಾಸ್ ಆಗಿರ್ಬೋದು, ಈವನ್ ಮಂಚ ಆಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಇದರಿಂದ ಕ್ಲೀನ್ ಮಾಡ್ಬೋದು. ಮತ್ತೆ ಚಿಮ್ನಿ ಅಂತ ಹೇಳ್ತೀವಿ, ಸೊ ಅದನ್ನ ಕ್ಲೀನ್ ಮಾಡ್ಬೋದು. ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಅಂತ ಹೇಳ್ತೀವಿ, ಅದನ್ನ ಕ್ಲೀನ್ ಮಾಡ್ಬೋದು. ಆಮೇಲೆ ಏನು ಗ್ಯಾಸ್ ಸ್ಟವ್ಸ್ ಅಲ್ಲಿ ಕಲೆ ಕಟ್ಬಿಟ್ಟಿರುತ್ತೆ, ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಬೋದು. ಸೊ ಇದು ಮೈಟಿ ಇನ್ ಒನ್ ಕೆಲಸ ಮಾಡುತ್ತೆ. ಬಟ್ ಇದ್ರ ಖುಷಿ ಏನಂತಂದ್ರೆ ಮೊಬೈಲ್, ಸ್ಪೆಷಲಿ ನಾವು ದಿನನಿತ್ಯ ಮೊಬೈಲ್ ನ ಯೂಸ್ ಮಾಡ್ತಾ ಇರ್ತೀವಿ. ಮೊಬೈಲ್ ಅಲ್ಲಿ ಸಾಕಷ್ಟು ಏನಂತಾರೆ, ಹೊರಗಡೆ ಹೋಗಿ ಬರ್ತೀವಿ, ಮುಟ್ತಾ ಇರ್ತೀವಿ, ತುಂಬಾನೇ ಧೂಳು ಅಂಟುತ್ತಾ ಇರುತ್ತೆ, ಇನ್ಫೆಕ್ಷನ್ಸ್ ಅದ್ರಲ್ಲಿ ಇರುತ್ತೆ. ಮೊಬೈಲ್ ಕ್ಲೀನ್ ಮಾಡೋದಕ್ಕೆ ನಾವು ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡ್ಬೋದು. ಸೊ ಮೊಬೈಲ್ ನ ನಾವು ವಾಟರ್ ವಾಶ್ ಮಾಡಕ್ಕಾಗಲ್ಲ, ಬಟ್ ಮೈಟಿ ಇನ್ ಒನ್ ಅಲ್ಲಿ ಮೊಬೈಲ್ ನ ಕ್ಲೀನ್ ಮಾಡ್ಬೋದು. ಸ್ಪೆಷಲಿ ಸ್ವಿಚ್ ನೋಡ್ಬೋದು, ಆಗ್ತಾ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ ಸ್ವಿಚ್ಗಳು, ಕಂಪ್ಲೀಟ್ಲಿ ಹೊಸದ ತರ ಇದು ಮೇಂಟೈನ್ ಮಾಡುತ್ತೆ. ಇದು ಮೈಟಿ ಇನ್ ಒನ್. ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊಡುತ್ತೆ ಮೈಟಿ ಇನ್ ಒನ್. ಸೊ ನೆಕ್ಸ್ಟ್ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸೋದು ಟಾಯ್ಲೆಟ್ ಕ್ಲೀನರ್. ಸೊ ಎಲ್ರಿಗೂ ಕೂಡ ಯಾರೇ ಮನೆಗೆ ಬಂದ್ರು ಕೂಡ ಫಸ್ಟ್ ಟಾಯ್ಲೆಟ್ಗೆ ಹೋದಾಗ ಟಾಯ್ಲೆಟ್ ನೀಟಾಗಿದ್ರೆ ಮನೆ ಕ್ಲೀನ್ ಆಗಿದೆ ಅಂತ ಹೇಳಿ ಒಂದು ಗಾದೆ ಮಾತಿದೆ. ಮುಂಚೆಯಿಂದ ಹೇಳ್ತಿದ್ರು ಟಾಯ್ಲೆಟ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅವ್ರ ಮನೇಲಿ ಕ್ಲೀನ್ ಆಗಿರ್ತಾರೆ ಅಂತ. ಸೊ ಟಾಯ್ಲೆಟ್ ಎಷ್ಟು ನೀಟಾಗಿರ್ಬೇಕು, ಕೆಲವರು ಎಷ್ಟೇ ಉಜ್ಜಿದ್ರು ಕೂಡ ಆ ಕಲೆಗಳು ಹೋಗ್ತಿರಲ್ಲ, ಸ್ಕೇಲ್ಸ್ ಅಂತ ಹೇಳ್ತೀವಿ, ಅದು ರಿಮೂವ್ ಆಗ್ತಾ ಇರಲ್ಲ, ಸ್ಮೆಲ್ಸ್ ಬರ್ತಿರುತ್ತೆ, ಪಾಚಿ ಕಟ್ಟಿರುತ್ತೆ, ಅಂಡ್ ಅವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಇದು ಹಳೇದ್ರ ತರ ಕಾಣಿಸ್ತಾ ಇರುತ್ತೆ. ಬಟ್ ಡೆಫಿನೆಟ್ಲಿ ಬಿಯಾಂಡ್ ಬ್ಲೂ ಅಂತ ಹೇಳಿ ಹೆಸರು, ಬಿಯಾಂಡ್ ಬ್ಲೂ ಅಂತ ಹೇಳಿ ಮೋದಿ ಕೇರ್ ಪ್ರಾಡಕ್ಟ್. ಇದ್ರದ್ದು ಬೆನಿಫಿಟ್ ಏನಂತಂದ್ರೆ, ಒಂದು ಆಸಿಡ್ ಕಂಟೆಂಟ್ ಇರಲ್ಲ. ನಾವ್ ಇವತ್ತು ಹಾರ್ಪಿಕ್ ಅವೆಲ್ಲ ಏನ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಾವು ಕೈಯಲ್ಲಿ ಮುಟ್ಟಕ್ಕಾಗಲ್ಲ, ಯಾಕಂದ್ರೆ ಕೈಯೆಲ್ಲ ನಮ್ಗೆ ಬರ್ನ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದು ಖಂಡಿತವಾಗ್ಲೂ ನೀವು ಕೈಯಲ್ಲಿ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ನಮ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಹಾನಿ ಆಗಲ್ಲ, ನಮ್ ದೇಹಕ್ಕೂ ಇದು ಹಾನಿ ಆಗೋದಿಲ್ಲ. ಮತ್ತೆ ನಮ್ಗೆ ಹಾಕಿದ್ಮೇಲೆ ಗ್ರೀನ್ ಇರುತ್ತೆ, ಅದು ಬ್ಲೂ ಆಗಿ ಟರ್ನ್ ಆಗುತ್ತೆ, ಜಸ್ಟ್ ವಿತಿನ್ 1 minute ಅಲ್ಲಿ ಟರ್ನ್ ಆಗುತ್ತೆ. ಅದು ಟರ್ನ್ ಆಗ್ತಿದ್ದಂಗೆ ನಾವು ವಾಟರ್ನ ಹಾಕ್ಬಿಟ್ಟು ವಾಶ್ ಮಾಡ್ಬೋದು. ಸೊ ಎಂತ ಹಳೆಯ ಸ್ಕೇಲ್ ಇದ್ರೂ ಕೂಡ ರಿಮೂವ್ ಮಾಡುತ್ತೆ. ನೀವು ವೀಕ್ಲಿ ಒನ್ಸ್ ವಾಶ್ ಮಾಡ್ತಾ ಬಂದ್ರೆ ವಿತಿನ್ 4 to 5 ವಾಶ್ ಅಷ್ಟೊತ್ತಿಗೆ ಕಂಪ್ಲೀಟ್ಲಿ ಹೊಸದ್ ಹೇಗಾಗಿರುತ್ತೆ ಆ ತರ ಕ್ಲೀನ್ ಆಗುತ್ತೆ. ಈವನ್ ನೀವು ಇಮ್ಯಾಜಿನೇ ಮಾಡಿರಲ್ಲ ಎಷ್ಟು ನೀಟಾಗಿ ಹೋಗುತ್ತಾ ಅಂತ ಹೇಳಿ. ಜೊತೆಗೆ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡುತ್ತೆ. ಮತ್ತೆ ಇದರಲ್ಲಿ ಹ್ಯಾಶ್ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ನೋಡಿರ್ಬೋದು, ಈ ಆಸಿಡ್ ಅಥವಾ ಹಾರ್ಪಿಕ್ ಹಾಕಿ ವಾಶ್ ಮಾಡಕ್ ಹೋದಾಗ ಸೀನ್ ಬರೋ ಚಾನ್ಸ್ ಇರುತ್ತೆ, ಕೆಮ್ಮು ಬರೋ ಚಾನ್ಸ್ ಇರುತ್ತೆ. ಆ ತರದ್ ಯಾವ್ದು ಕೂಡ ಆಗೋದಿಲ್ಲ. ಸೊ ನಮ್ಮ ದೇಹಕ್ಕೂ ಹಾನಿ ಮಾಡಲ್ಲ, ನಮ್ಮ ಮನೆನೂ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರುತ್ತೆ ಬಿಯಾಂಡ್ ಬ್ಲೂ ಅಂತ ಹೇಳಿ. ಸೊ ಟಾಯ್ಲೆಟ್ ಕ್ಲೀನರ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೋದು. ಇದ್ರ ಲಾಸ್ಟ್ ಒಂದು ಬೆನಿಫಿಟ್ ಹೇಳಕ್ ಇಷ್ಟಪಡ್ತೀನಿ. ಹಾರ್ಪಿಕ್ ನಮ್ಗೆ ನಾರ್ಮಲಿ
ಒಂದೊಂದು ಮಂತ್ ಒಂದೊಂದು ಖಾಲಿ ಆಗ್ಬೋದು, ಕೆಲವು ದೊಡ್ಡದು ತಂದ್ರೆ 2 months ಬರ್ಬೋದು. ಬಟ್ ಇದನ್ನ ನಾನು ನಿಮ್ಗೆ ಹೇಳ್ತೀನಿ, ನಾವು ಇದನ್ನ ಹಾಕ್ಬೇಕಾಗಿರೋದು ಜಸ್ಟ್ 6 to 7 ಡ್ರಾಪ್ಸ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಬೇಕು. ಸೊ ನಾವು ಹಾರ್ಪಿಕ್ ಹೆಂಗ್ ಹಾಕ್ತಿವಿ, ಕಂಪ್ಲೀಟ್ ಆಗಿ ಚಲ್ತೀವಿ. ಸೊ ಇದನ್ನ ನಾವು ಬರೀ 5 to 6 ಡ್ರಾಪ್ಸ್ ಹಾಕಿದ್ರು ಸಾಕು ಹಾಕ್ಬಿಟ್ಟು ಜಸ್ಟ್ ಅದನ್ನ ಸ್ಪ್ರೆಡ್ ಮಾಡಬೇಕು. ಅಂಡ್ ಮಿನಿಮಮ್ ಅಂತ ಅಂದ್ರೂ 4 to 5 months ಬರುತ್ತೆ. ಕೆಲವರಂತೂ ಲೈಕ್ 2 weeks ಒನ್ಸ್ ಕ್ಲೀನ್ ಮಾಡೋರ್ಗೂ ಕೂಡ 6 to 7 months ವರೆಗೂ ಬರುತ್ತೆ. ಸೊ ಒಂದು ಪ್ರಾಡಕ್ಟ್ ನಮಗೆ 7 months ವರೆಗೂ ಬಂದ್ರೆ ಎಷ್ಟು ಹಣ ಉಳಿತಾಯ ಆಯ್ತು ಅಂತ ಒಂದ್ಸಲ ಯೋಚನೆ ಮಾಡಬೇಕು. ಅಂಡ್ ಎಷ್ಟು ಬೆಸ್ಟ್ ಪ್ರಾಡಕ್ಟ್ ಅಂಡ್ ಸ್ವದೇಶಿ ಪ್ರಾಡಕ್ಟ್ ಇದು ಬಿಯಾಂಡ್ ಬ್ಲೂ. ಸೊ ನೆಕ್ಸ್ಟ್ ಎಲ್ರು ಮನೆಯಲ್ಲೂ ಮಾಡ್ಲೇಬೇಕಾದಂತ ಕೆಲಸ ಯಾವುದು ಅಂದ್ರೆ ಪಾತ್ರೆ ತೊಳೆಯೋದು. ಸೊ ಪಾತ್ರೆ ತೊಳೆಯೋದು ದಿನನಿತ್ಯ ನಾವು ನಡೀತಾನೆ ಇರ್ತೀವಿ. ಸೊ ಪಾತ್ರೆ ತೊಳೆಯೋ ಒಂದು ವಿಚಾರದಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮ್ ನಾವು ಹೊರಗಡೆ ಬಳಸ್ತಾ ಇರುವಂತದ್ರಲ್ಲಿ ಹಾಗೆ ವೈಟ್ ಪೌಡರ್ ತರ ಉಳ್ಕೊಂಡ್ಬಿಡೋದಾಗುತ್ತೆ ಸೋಪು ಮತ್ತೆ ಪೌಡರ್ನ ಬಳಸಿದ್ರೆ. ಇನ್ನ ಲಿಕ್ವಿಡ್ ಬೇರೆ ಲಿಕ್ವಿಡ್ ಎಲ್ಲ ಯೂಸ್ ಮಾಡಿದಾಗ ಆಯಿಲ್ ಇರೋದು ಕಂಪ್ಲೀಟ್ ಆಗಿ ಕ್ಲೀನ್ ಆಗಲ್ಲ, ಫ್ರೈ ಆಗಿರೋದು ಕ್ಲೀನ್ ಆಗಲ್ಲ, ಮತ್ತೆ ಈ ಹಾಲು ಚೆನ್ನಾಗಿ ಕಾದ್ಬಿಟ್ರೆ ಏನ್ ಬ್ಲ್ಯಾಕ್ ಆಗಿ ಸೀದೋಗಿರುತ್ತೆ ಅಂತೀವಲ್ಲ, ಸೊ ಅದು ಕೂಡ ಕ್ಲೀನ್ ಆಗಲ್ಲ. ಬಟ್ ಇಲ್ಲಿ ವಂಡರ್ ಡ್ರಾಪ್ ಅಂತ ಇದೆ, ನಿಜವಾಗ್ಲೂ ವಂಡರ್ ಡ್ರಾಪ್ ಅಂತಾನೆ ಕರಿಬಹುದು, ವಂಡರ್ ಡ್ರಾಪ್ ಅಂತ. ಸೊ 1 ಡ್ರಾಪ್ ಅಂತ ಹೇಳಿ. ಸೊ ಇದು ಅಷ್ಟೇ ಕಾನ್ಸಂಟ್ರೇಟೆಡ್, ನೀವು ಒಂದು ಹನಿಯಲ್ಲಿ ನಾವು ಕಂಪ್ಲೀಟ್ಲಿ ಕ್ಲೀನ್ ಮಾಡ್ಬೋದು, ಅಷ್ಟು ಒಂದು ಬೆನಿಫಿಟ್ ಇದೆ. ಅಂದ್ರೆ ಇದನ್ನ ನೀವು ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಂಡ್ ನಮ್ಮ ಕೈಗೇನು ಎಫೆಕ್ಟ್ ಆಗಲ್ಲ, ಕೈ ಕೂಡ ಸ್ಮೂತ್ ಆಗಿರುತ್ತೆ, ಮತ್ತೆ ನಮ್ಗೇನು ಸೀನ್ ಬರೋದು ಆ ತರ ಆಗಲ್ಲ, ಯಾಕಂದ್ರೆ ಹ್ಯಾರ್ಶ್ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ. ಮತ್ತೆ ನೀವು ವಾಶ್ ಮಾಡಿದ್ಮೇಲೆ ನಿಮ್ಮ ಪಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಳಿ ಮಾರ್ಕ್ಸ್ ಗಳು ಉಳ್ಕೊಳ್ಳೋದಿಲ್ಲ, ಮತ್ತೆ ಲೈನ್ ಸ್ಕ್ರಾಚಸ್ ಬೀಳೋದಿಲ್ಲ. ಸೊ ಇಷ್ಟೆಲ್ಲ ಬೆನಿಫಿಟ್. ಅದ್ರ ಜೊತೆಗೆ ನೀವು ಇದನ್ನ ಒಂದ್ ಸ್ಪೂನ್ ಹಾಕೊಂಡು 1 time ಪಾತ್ರೆನ ನಾವು ವಾಶ್ ಮಾಡ್ಬೋದು. ಸೊ ಅಷ್ಟು ಬೆನಿಫಿಟ್ ಇದೆ. ಅಂಡ್ ನೀವು ಕೈಯಲ್ಲಿ ಮುಟ್ಟಿದ್ರು ಕೂಡ ನಿಮ್ಗೆ ಅದು ಒಂದು ಹ್ಯಾಂಡ್ ವಾಶ್ ಹೆಂಗ್ ಫೀಲ್ ಆಗುತ್ತೆ ಆ ತರ ಫೀಲ್ ಆಗುತ್ತೆ, ಯಾಕಂದ್ರೆ ಅಷ್ಟು ಹೈ ಕ್ವಾಲಿಟಿ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ವಂಡರ್ ಡ್ರಾಪ್ ಅಂತ ಹೇಳಿ. ಸೊ ಫೈನಲಿ ಅದ್ರ ಜೊತೆಗೆ ಯೂಸ್ ಮಾಡೋ ಅಂತದ್ದು ವಂಡರ್ ಸ್ಕ್ರಬ್. ಇವತ್ತು ನಾವು ಪಾತ್ರೆ ಉಜ್ಜಕ್ಕೆ ಯೂಸ್ ಮಾಡ್ತೀವಿ, ವಂಡರ್ ಡ್ರಾಪ್ ಜೊತೆಗೆ ವಂಡರ್ ಸ್ಕ್ರಬ್ ಅಂತ ಹೇಳಿ. ಸೊ ಇದ್ರ ಬೆನಿಫಿಟ್ ಏನಂತಂದ್ರೆ ತುಕ್ಕಿಡಿಯೋದಿಲ್ಲ. ಇವತ್ತು ನಾವೇನ್ ತಗೊಂಡ್ಬರ್ತೀವಿ ಅದು ತುಕ್ಕಿಡ್ಬಿಟ್ಟಿರುತ್ತೆ ತುಂಬಾ ದಿನ ಆದ್ಮೇಲೆ. ಎಲ್ಲಾದ್ರೂ ನಾವು ಹೋಗಿ ಬರೋಷ್ಟ್ರಲ್ಲಿ ಅಂದ್ರೆ 1 ವಾರ 2 ವಾರ ಬಿಟ್ಟಿದೀವಿ ಅಂತಂದ್ರೆ ಅದು ತುಕ್ಕಿಡ್ಬಿಟ್ಟಿರುತ್ತೆ, ಪುಡಿಯಾಗಿ ಬಿದ್ದೋಗೋ ಚಾನ್ಸ್ ಇರುತ್ತೆ. ಬಟ್ ಇದು ಪುಡಿಯಾಗಿ ಬಿದ್ದೋಗೋದು ಇಲ್ಲ, ತುಕ್ಕು ಹಿಡಿಯೋದಿಲ್ಲ, ನಮ್ಮ ಕೈಗೂ ಕೂಡ ಹಾರ್ಮ್ ಆಗೋದಿಲ್ಲ. ಸೊ ನಾವು ಪಾತ್ರೆ ತೊಳಿಬೇಕಾದ್ರೆ ಕೊಳೆನ ರಿಮೂವ್ ಮಾಡತ್ತೆ ಹೊರತು ಪಾತ್ರೆನ ಸ್ಕ್ರಾಚ್ ಮಾಡಲ್ಲ. ಸೊ ಅಷ್ಟು ನೀಟಾಗಿ ವರ್ಕ್ ಆಗುತ್ತೆ, ರೌಂಡ್ ಆಗಿ ಇರೋದ್ರಿಂದ ಕಂಪ್ಲೀಟ್ಲಿ ನಾವು ಎಲ್ಲಾ ಕಡೆಗೂ ಕ್ಲೀನ್ ಮಾಡಕ್ಕೂ ಯೂಸ್ ಆಗುತ್ತೆ, ನಮ್ಗೆ ಇಟ್ಕೊಳ್ಳೋಕ್ಕೂ ಕೂಡ ಆರಾಮಾಗಿರುತ್ತೆ. ಈವನ್ ನಾವ್ ಇದ್ರ ಒಳಗಡೆಗೆ ಕೈ ಸೇರಿಸ್ಬಿಟ್ಟು ಕೂಡ ನಾವು ಹಿಂಗ್ ಹಾಕೊಂಡು ವಾಶ್ ಮಾಡ್ಬೋದು. ಸೊ ಅಷ್ಟು ನೀಟಾಗಿರುತ್ತೆ, ನಮ್ ಕೈಗೆ ಯಾವುದೇ ಕಾರಣಕ್ಕೂ ಸ್ಕ್ರಾಚ್ ಆಗೋದಿಲ್ಲ, ಕೈ ಸ್ಕ್ರಾಚ್ ಆಗಲ್ಲ ಮೇನ್ ಆಗಿ. ಸೊ ನಮ್ ಕೈ ಸ್ಕ್ರಾಚ್ ಆಗಲ್ಲ, ಪಾತ್ರೆನೂ ಸ್ಕ್ರಾಚ್ ಆಗಲ್ಲ. ಅಂಡ್ ಹಂಗಂತ ನಾವೇನು ಸ್ಕ್ರಾಚ್ ಆಗ್ಲಿಲ್ಲ ಅಂದ್ರೆ ಕ್ಲೀನ್ ಆಗಲ್ವಾ ಅಂತ ಅಲ್ಲ, ಕಂಪ್ಲೀಟ್ಲಿ ಕ್ಲೀನ್ ಮಾಡುತ್ತೆ, ಬಟ್ ಪಾತ್ರೆಗೆ ಏನು ಕೂಡ ಹಾನಿ ಮಾಡೋದಿಲ್ಲ. ಇದು ವಂಡರ್ ಡ್ರಾಪ್ ಮತ್ತೆ ವಂಡರ್ ಸ್ಕ್ರಬ್ ಅಂತ ಹೇಳಿ. ಸೊ ಫೈನಲ್ ಪ್ರಾಡಕ್ಟ್ ಸಿಲ್ವರ್ ಡಿಪ್. ಇವತ್ತು ತುಂಬಾ ಜನ ಮನೆಗಳಲ್ಲಿ ಹಬ್ಬದ ಟೈಮ್ಗಳಲ್ಲಿ, ಶುಕ್ರವಾರ ಈ ಟೈಮಲ್ಲಿ ಬೆಳ್ಳಿ ಪಾತ್ರೆಗಳನ್ನ ವಾಶ್ ಮಾಡ್ತಾರೆ. ಸ್ಪೆಷಲಿ ಭಾರತದಲ್ಲಿ ಬೆಳ್ಳಿ ಪಾತ್ರೆಗಳು ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಸೊ ಬೆಳ್ಳಿ ಪಾತ್ರೆನ ವಾಶ್ ಮಾಡಕ್ಕೆ ಕೆಲವರು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಅಂಗಡಿ ಕೊಟ್ಬಿಟ್ಟು ಬರ್ತಾರೆ ವರ್ಷಕ್ಕೊಂದ್ಸಲ. ಇನ್ ಕೆಲವರು ಮನೆಯಲ್ಲೇನೆ ಬೇರೆ ಏನೇನೋ ಹಾಕೊಂಡು ವಾಶ್ ಮಾಡ್ತಾರೆ. ಇದರಿಂದ ಏನಾಗತ್ತಂದ್ರೆ ಬೆಳ್ಳಿ ಲಾಸ್ ಆಗುತ್ತೆ. ಅಂದ್ರೆ ನೀವು ಏನ್ ತಗೊಂಡ್ ಬಂದಿರ್ತೀರಾ, ವಾಶ್ ಮಾಡಿ ಬೆಳ್ಳಿದನ್ನ ಅದು ಕಳ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಎಷ್ಟೊಂದು ಬೆಳ್ಳಿ ಹೋಗ್ಬಿಟ್ಟಿರುತ್ತೆ, ನಮ್ಗೆ ಆಮೇಲೆ ವೆಯ್ಟ್ ಇರೋದೇ ಇಲ್ಲ ಅದು. ಬಟ್ ಇದೇನಂದ್ರೆ ಸಿಲ್ವರ್ ಡಿಪ್ ಅಂತ ಹೇಳಿ. ಇಲ್ಲಿ ಚಿಕ್ಕ ಆರ್ಟಿಕಲ್ ಏನಿರುತ್ತೆ ನಮ್ಮ ಹತ್ರ ಬೆಳ್ಳಿದು, ಅಂದ್ರೆ ಕಾಲುಂಗ್ರ ಆಗಿರ್ಬೋದು, ಡಾಲರ್ಸ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಕಾಲ್ ಚೈನ್ ಆಗಿರ್ಬೋದು, ಈ ತರದ್ನೆಲ್ಲ ಉಂಗ್ರ, ಈ ತರದ್ನೆಲ್ಲ ನಾವೇನ್ ಮಾಡ್ಬೋದು, ಜಸ್ಟ್ ಒಂದು ಬೌಲ್ಗೆ ಇದನ್ನ ಹಾಕ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು 3 to 4 minutes ಬಿಟ್ಬಿಟ್ಟು ಆಮೇಲೆ ತೆಗೆದು ನಾವು ಇದನ್ನ ಚೆನ್ನಾಗಿ ಬಟ್ಟೆ ಒಗೆಯೋ ಪೌಡರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೇರೆ ಲಿಕ್ವಿಡ್ ಇಂದಾನು ನಾವು ಚೆನ್ನಾಗಿ ವಾಶ್ ಮಾಡಿದ್ರೆ ಕ್ಲೀನ್ ಆಗ್ಬಿಡುತ್ತೆ. ಇನ್ನು ದೊಡ್ಡದಾದ್ರೆ ನೀವು ಆರಾಮ್ಸೆ ಇದನ್ನ ಒಂದೇ ಒಂದು ಬೌಲ್ಗೆ ಹಾಕೊಂಡು ಕಾಟನ್ ಅಲ್ಲಿ ಅಥವಾ ಬಟ್ಟೆಯಲ್ಲಿ ತಗೊಂಡು ವಾಶ್ ಮಾಡ್ಬೋದು, ಬ್ರಷ್ ಅಲ್ಲಿ ಕೂಡ ವಾಶ್ ಮಾಡ್ಬೋದು. ಕಂಪ್ಲೀಟ್ ಆಗಿದ್ದು ಕ್ಲೀನ್ ಮಾಡುತ್ತೆ, ಬೆಳ್ಳಿನ ಲಾಸ್ ಮಾಡಲ್ಲ, ಬೆಳ್ಳಿ ಕಲರ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಜೊತೆಗೆ ನಾವು ಕೈಯಲ್ಲಿ ಮುಟ್ಟೋದ್ರಿಂದ ನಮಗೂ ಹಾನಿ ಆಗೋದಿಲ್ಲ. ಅಂಡ್ ತುಂಬಾ ನೀಟ್ ಆಗಿ ಇಡುತ್ತೆ, ತುಂಬಾ ದಿನಗಳಾದ್ರೂ ಕೂಡ ಬೆಳ್ಳಿ ಕಪ್ಪಗಾಗಲ್ಲ. ಆದ್ರೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ತಿಳ್ಕೊಳ್ಳಿ. ತುಂಬಾ ಜನ ಇದ್ರಲ್ಲಿ ಒಂದು ಮಿಸ್ಟೇಕ್ ಏನ್ ಮಾಡ್ತೀರಾ ಅಂದ್ರೆ, ಇದ್ರಲ್ಲಿ ವಾಶ್ ಮಾಡಿದ್ದಾದ್ಮೇಲೆ, ಇದ್ರಲ್ಲಿ ನೀರ್ ಹಾಕಿ ವಾಶ್ ಮಾಡಿದ್ದಾದ್ಮೇಲೆ ದಯವಿಟ್ಟು ನೀವು ನಮ್ಮಲ್ಲಿ ಡೆಜಾಲ್ ರೆಕಮೆಂಡ್ ಮಾಡ್ತೀವಿ, ಅಥವಾ ನಿಮ್ಮ ಮನೆಗಳಲ್ಲಿ ಬೇರೆ ಯಾವ್ದಿದ್ರು ಓಕೆ, ಅಥವಾ ಏನು ಪೌಡರ್, ಬಟ್ಟೆ ಒಗೆಯೋ ಪೌಡರ್, ಅದ್ರಲ್ಲಿ ಸ್ವಲ್ಪ ನಾವು ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ತುಂಬಾ ದಿನ ಆದ್ರೂ ಕೂಡ ಇದು ಬ್ಲ್ಯಾಕ್ ಆಗೋದಿಲ್ಲ. ಇದೊಂದು ನಾವು ತಿಳ್ಕೊಬೇಕು. ತಣ್ಣೀರಲ್ಲಿ ವಾಶ್ ಮಾಡ್ಬೇಕು, ರೈಸಿಂಗ್ ಅಂದ್ರೆ
ಟ್ಯಾಪ್ ಬರ್ತಾ ಇರಬೇಕು, ಅದರಲ್ಲಿ ವಾಶ್ ಮಾಡ್ಬೇಕು, ಅವಾಗ ಇದು ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಸೊ ಇದು ಮನೇನ ಕಂಪ್ಲೀಟ್ ಆಗಿ ನಾವು ಮೇಂಟೈನ್ ಮಾಡೋದು. ಇವಾಗ ನಾನು ಎಷ್ಟೊಂದು ಪ್ರಾಡಕ್ಟ್ ತೋರಿಸಿದ್ದೀನಿ ನಿಮಗೆ. ನಮ್ಮ ಮನೆಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಒಂದ್ಸಲ ನೀವು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನೀವು ಅದ್ರದ್ದು ಫೀಲ್, ಅದ್ರದ್ದು ಹ್ಯಾಪಿನೆಸ್ ಅಂಡ್ ಅದ್ರದ್ದು ಎಕ್ಸ್ಪೀರಿಯನ್ಸ್ ನೀವು ಮಾಡ್ತೀರಾ. ಅದನ್ನ ಮಾಡಿದ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಭಾರತದ ಪ್ರಾಡಕ್ಟ್ಸ್ ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕೊಡ್ತಾ ಇರೋದು ಮೋದಿ ಕೇರ್ ಕಂಪನಿ ಅಂತ. ಸೊ ಥ್ಯಾಂಕ್ ಯು.